ನಾವೇನ್ ಮಾಡಬೇಕು ಅಂತ ಚರ್ಚೆ ನಡೆಸಿದೀವಿ, ಅದ್ರ ಪ್ರಕಾರ ಮಾಡ್ತೀವಿ. ಈಗಲೇ ಹೇಳಿದ್ರೆ ಅವರು ಎಚ್ಚೆತ್ಕೊಳ್ಳೋಕೆ ಅವಕಾಶ ಆಗ್ಬಾರ್ದು, ಹಂಗಾಗಿ ನಾವು ಹೇಳಲ್ಲ. ಅವ್ರ ಮೇಲೆ ಹಂಗಾರೆ ಕಣ್ಗಾವಲು ಇಟ್ಟಿದ್ದೀರಿ. ಅದನ್ನ ಇಟ್ಟಿರ್ತೀವಿ. ಆದ್ರೆ ಹೇಗೆ ಏನು ಅಂತ ಹೇಳಿ ಅವ್ರು ಯಾಕೆ ತಪ್ಪಿಸ್ಕೊಳಕ್ ಅವಕಾಶ ಕೊಡಬೇಕು? ಕ್ರಮ ನಿಶ್ಚಿತ ಅಂತನಾ? ಯಾವ್ದಾದ್ರು ರೂಪದಲ್ಲಿ ಆಗತ್ತೆ ಸರ್. ಈಗ ಅಯೋಧ್ಯೆಯಲ್ಲಿ ಆದಂತ ಖರ್ಚಿಗೆ ಸಂಬಂಧಪಟ್ಟಂಗೆ ಇಂತ ಅಯೋಧ್ಯೆದಲ್ಲಿ ನೋಡಿ, ಊಹಾಪೋಹದ ಮೇಲೆ ನೀವು ಪ್ರಶ್ನೆ ಕೇಳ್ತೀರಿ. ಆದ್ರೆ ಒಂದು ಸ್ಪಷ್ಟ ಇದೆ, ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನ ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನ ವೆಬ್ಸೈಟ್ ನಲ್ಲೂ ಆ ಲೆಕ್ಕ ಮತ್ತು ಕೊಟ್ಟಂತ ಕಾಣಿಕೆಯನ್ನ ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವ್ದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನ ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇನೆ ಆ ಸಂಬಂಧಪಟ್ಟಂತ ಡೋನರ್ಸ್ ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತವಾಗಿದೆಯೋ ಅನ್ನೋದು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನ ಟ್ರಸ್ಟ್ ಮಾಡಿ ಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ SIT ಸಮಗ್ರ ತನಿಖೆ ನಡೆಸ್ತಾ ಇದೆ. ಈಗೆಲ್ಲ ಬರ್ತಿರೋದ್ರೊಳಗಡೆ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಊಹೆಗಳ ಮೇಲೆನೆ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಇನ್ನೂ ಸಾರ್ವಜನಿಕವಾಗಿ ವರದಿಯನ್ನ ಕೊಡದೇ ಇರೋದ್ರಿಂದ ಊಹೆಗಳ ಮೇಲೆನೆ ಚರ್ಚೆ ಆಗ್ತಿರೋದು. ಹಾಗಂತೆ ಅಖಿಲೇಶ್ ಯಾದವ್ ಆಪ್ತ ಕೂಡ ಇದರಲ್ಲಿದ್ದಾರೆ ಅಂತ ಅಂತೆಕಂತಗಳೇ ಚರ್ಚೆ ಆಗ್ತಾ ಇದಾವೆ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ, ಯಾರನ್ನೂ ಬಿಡೋದಿಲ್ಲ. ಈ ಕಾರಣಕ್ಕೆ ಹಿಂದೂ ನಂಬಿಕೆಗಳನ್ನ, ರಾಮನ ಭಕ್ತಿಯನ್ನೇ ಪ್ರಶ್ನಿಸುವ, ಅಪಮಾನಿಸುವಂತ ಕೆಲಸಕ್ಕೆ ಕೆಲವು ಪಾಖಂಡಿಗಳು ಮಾಡ್ತಾ ಇರೋದು, ಅದನ್ನ ಸಹಿಸೋಕ್ ಸಾಧ್ಯ ಇಲ್ಲ. ರಾಮ ಭಕ್ತಿ ಇರುವಂತವರೇ ಭಕ್ತಿಯಿಂದ ಕೊಟ್ಟಿದ್ದಾರೆ. ಆ ಭಕ್ತಿಯ ಕೊಟ್ಟಿರೋ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರೋರಿಗೆ ಖಂಡಿತ ಶಿಕ್ಷೆ ಆಗತ್ತೆ, ಅದ್ರ ಬಗ್ಗೆ ಡೌಟ್ ಬೇಡ. ಯಾಕೆಂದ್ರೆ ಇಲ್ಲಿ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ರಾವಣನ ಸರ್ಕಾರ ಇಲ್ಲ, ರಾಮ ಭಕ್ತರ ಸರ್ಕಾರ ಇದೆ. ರಾವಣ ಭಕ್ತರ ಸರ್ಕಾರ ಅಲ್ಲಿಲ್ಲ, ಅಲ್ಲಿರೋದು ರಾಮ ಭಕ್ತರ ಸರ್ಕಾರ. ಖಂಡಿತವಾಗಿಯೂ ಕೂಡ ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರುವವ್ರನ್ನ ಬಿಡೋ ಪ್ರಶ್ನೆ ಇಲ್ಲ. ಕ್ರಮ ತಗೊಳ್ಳೋದು ರಾಜ್ಯದಲ್ಲಿ ಅಲ್ಲಿನ ಏನಿಗೆ ಈ ಎಲ್ಲವೂ ಸ್ಪಷ್ಟತೆ ಇಲ್ಲದೆ ಇರೋದು, ಅಂತೆ ಗೊತ್ತಿಲ್ಲ. ಅದಕ್ಕೆ SIT ಬೆನ್ನು ಹತ್ತಿದೆ, ಅವರು ಕ್ರಮ ತಗೊಳ್ತಾರೆ. ಮತ್ತೆ ದೂರು ಕೊಟ್ಟಿದ್ದು ಟ್ರಸ್ಟ್, ತನಿಖೆ ನಡೆಸ್ತಾ ಇರೋದು ಕೂಡ ಅಲ್ಲಿಯ ರಾಮಭಕ್ತರ ಸರ್ಕಾರ. ಹಾಗಾಗಿ ನಿಮ್ಗೆ ಯಾರಿಗೂ ಚಿಂತೆ ಬೇಡ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಸರ್, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಜಿ ಅನ್ನೋರೆಲ್ಲ ಇದೇ ಕೆಲಸ ಮಾಡೋದು. ಪ್ರಿಯಾಂಕರಿಗೆ ವಕ್ಫ್ ಬೋರ್ಡ್ ಅಲ್ಲಿ ಲೂಟಿಯಾಗಿರೋಕ್ ಸಂಬಂಧಪಟ್ಟಂತೆ ಅನ್ವರ್ ಮಾರ್ಪಾಡಿ ವರದಿ ಬಂದಿದೆ. ಅಟ್ಲೀಸ್ಟ್ ಅಲ್ಲಿ ದೂರು ಬಂದ ತಕ್ಷಣ ಸ್ವತಃ ಟ್ರಸ್ಟ್ ದೂರು ಕೊಡ್ತು, ಸರ್ಕಾರ SIT ರಚನೆ ಮಾಡ್ತು. ಈ ವಕ್ಫ್ ಬೋರ್ಡ್ ಲೂಟಿಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ನೀವು ಒಂದು SIT ರಚನೆ ಮಾಡಿ. ವಕ್ಫ್ ಬೋರ್ಡ್ ಲೂಟಿ ಅದಕ್ಕೆ ಸಂಬಂಧಪಟ್ಟ ನೀವು ಒಂದು SIT ರಚನೆ ಮಾಡಿ. ನಿಮ್ದು ಹೆಂಗಿದ್ರು ಅಲ್ಪಸಂಖ್ಯಾತರ ಪರವಾದ ಸರ್ಕಾರ ಅಲ್ಲ, ಅಲ್ಪಸಂಖ್ಯಾತರ ಹಣ ಲೂಟಿ ಮಾಡಿದವರಿಗೆ ಯಾಕೆ ಸುಮ್ಮನೆ ಬಿಟ್ಕೊಂಡು ಸುಮ್ಮನೆ ಇದ್ದೀರಿ? ಮಾಡಿ. ನಮ್ ರಾಮಭಕ್ತ ಸರ್ಕಾರ, ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರೋರಿಗೆ ಬಿಡಲ್ಲ. ನಿಮ್ದು ಅಲ್ಪಸಂಖ್ಯಾತರ ಪರ ಇರೋ ಸರ್ಕಾರ ಅಲ್ಲ, ಅಲ್ಪಸಂಖ್ಯಾತರ ಹಣ ಲೂಟಿ ಹೊಡೆದಿರೋರಿಗೆ ಯಾಕೆ ಬಿಟ್ಕೊಂಡು ಕೂತಿದ್ರಿ? ಯಾಕೆ ಅರ್ಧ ಜನ ಕಾಂಗ್ರೆಸ್ನವ್ರು ಖಾಲಿ ಆಗ್ತಾರೆ ಅಂತನ, ಜೈಲಿಗೆ ಹೋಗ್ತಾರೆ ಅಂತನ? ಅಧಿವೇಶನ ಕರೆಯೋದು ವಿಳಂಬಾಗ್ತಿದೆ ಅಂತ ರಕ್ಷಣೆ ಆಗಿಲ್ಲ, ವಿಸ್ತರಣೆ ಆಗಿಲ್ಲ. ನನಗಿರೋ ಮಾಹಿತಿ ಆಗಸ್ಟ್ 5ರ ಆಸುಪಾಸಿನಲ್ಲಿ ವಿಧಾನಸಭೆ ಅಧಿವೇಶನ ಕರೀತಾರೆ ಅನ್ನೋದು ಮಾಹಿತಿ ಇದೆ. ಕರೀಲೇಬೇಕು, ಯಾಕೆಂದ್ರೆ ವಿಧಾನಸಭೆ ಅಧಿವೇಶನ ಆಗದೆ ಇದ್ರೆ ವೋಟರ್ ಅಕೌಂಟ್ ಪಾಸ್ ಆಗ್ಬೇಕಲ್ಲ, ಈಗ ಕರೀಲೇಬೇಕಾಗತ್ತೆ. ಆದ್ರೆ ಕರೀತಾರೆ. ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರನ್ನ ಡೆಪ್ಯುಟೇಷನ್ ತಗೊಂಡಿದ್ದಾರೆ ಅಂತ ಲಕ್ಷ್ಮಣ ಸವದಿ ಅವರು ಈಗ ಬಿಜೆಪಿ ಅವರು ಸೌದಿ ಅವರು ಬಿಜೆಪಿ ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿರ್ವಹಿಸಿದ್ರು, ಉಪಮುಖ್ಯಮಂತ್ರಿಯೂ ಆಗಿದ್ರು. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಕ್ಯೂನಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದಾಗಿ
ಅವರು ಈಗೇನಾದ್ರು ಹೇಳಬೇಕಾಗತ್ತೆ. ನಮ್ಮ ಸ್ನೇಹಿತ ಲಕ್ಷ್ಮಣ್ ಸವದಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದಾದ್ರೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ಇಲ್ಲಿದ್ರೆ ರಾಜನ್ ತರ ಇದ್ರಲ್ಲಪ್ಪ, ಅಲ್ಲಿ ಯಾಕೆ ಇಲ್ಲಿ ನೀಡೋ ಸ್ಥಿತಿಲಿ ಇದ್ದವ್ರು ಅಲ್ಲಿ ಬೇಡೋ ಸ್ಥಿತಿಗೆ ಬಂದ್ರಿ ಅಂತ ದುಃಖ ಆಗತ್ತೆ. ಆದ್ರೂ ನೀವು ನಮ್ಮ ಸ್ನೇಹಿತರು, ಆಲ್ ದ ಬೆಸ್ಟ್.